2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಶ್ಚಳ ಬಹುಮತ ಪಡೆದ ಹೊತ್ತಿನಲ್ಲೇ ಆರಂಭವಾಗಿದ್ದಂತ ಈ ಗೊಂದಲ ಇನ್ನೂ ಕೂಡ ಮುಗ್ದಿಲ್ಲ. ಭಿನ್ನಮತ ಇದ್ದು ಇಲ್ಲದೆ ಇರುವಂತೆ ಬಿಂಬಿಸುತ್ತಿರುವಂತ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನು ಹಾಗಾದ್ರೆ? ಗೊಂದಲ ಇದೆ ಎಂದು ಗೊತ್ತಾದ ಸಂದರ್ಭದಲ್ಲೇ ಬಗೆಹರಿಸಬೇಕಾಗಿದ್ದಂತ ಹೈಕಮಾಂಡ್ ಇನ್ನೂ ತುಟಿ ಬಿಚ್ಚುತ್ತಿಲ್ಲ. ಭರ್ಜರಿ ಬಹುಮತ ಪಡೆದು ಸಮರ್ಥ ಆಡಳಿತ ನೀಡೋದಕ್ಕಾಗದೆ ಸೋಲುತ್ತಾ ಕಾಂಗ್ರೆಸ್ ಸರ್ಕಾರ ಈ ಎಲ್ಲದರ ಬಗ್ಗೆ ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಕಾಂಗ್ರೆಸ್ ಗೊಂದಲವೆಂಬ ಕಿರುತೆರೆಯ ಧಾರಾವಾಹಿ. ಹೈಕಮಾಂಡ್ ನಿರ್ಲಕ್ಷ್ಯದಿಂದ ಆಡಳಿತ ಯಂತ್ರ ದುರ್ಬಲ. ದಿನ ಕಳೆದಂತೆ ಕಾಂಗ್ರೆಸ್ ಮನೆಯ ಗೊಂದಲ ಕಿರುತೆರೆಯ ಧಾರಾವಾಹಿಯಂತೆ ಎಳೆಯುತ್ತಲೇ ಸಾಗುತ್ತಿದೆ. ಸಾಮಾಜಿಕ ವಲಯದಲ್ಲಿ ಆಗುತ್ತಿರುವ ಚರ್ಚೆಗೆ ಒಂದು ತಾರ್ಕಿಕ ಅಂತಿಮ ಚುಕ್ಕಿ ಇಡುವುದಕ್ಕೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡದೇ ಇರುವುದು ನಿಜಕ್ಕೂ ಆಡಳಿತ ಯಂತ್ರ ದುರ್ಬಲಗೊಳ್ಳುವಂತೆ ಮಾಡುವಲ್ಲಿ ಮುಖ್ಯ ಕಾರಣವಾಗಿದೆ. ಸರ್ಕಾರ ಅಧಿಕಾರ ಹಿಡಿದಾಗಿನಿಂದ ಈ ಭಿನ್ನಮತ ಇದೆ, ಇನ್ನೂ ಮುಂದುವರೆದಿದೆ. ಕಿರುತೆರೆಯ ಧಾರಾವಾಹಿಯು ಮುಗಿಯುತ್ತಿತ್ತೇನೋ, ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭಿನ್ನಮತಕ್ಕೆ ಇನ್ನೂ ಪೂರ್ಣ ಚುಕ್ಕಿ ಬಿದ್ದಿಲ್ಲ. ದೆಹಲಿಯಲ್ಲಿ ಹೈಕಮಾಂಡ್ ನಡುವೆ ನಡೆದಂತಹ ಸರಣಿ ಸಭೆಗಳ ಬಳಿಕ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಲಾಯಿತು. ಬದಲಾವಣೆ ಏನೂ ಇಲ್ಲ, ಬದಲಾವಣೆ ಆಗಿಯೇ ಆಗುತ್ತದೆ, ಬದಲಾವಣೆಯನ್ನ ಮುಂದೂಡಲಾಗಿದೆ ಎಂಬ ಚರ್ಚೆಗಳ ನಡುವೆ ಇನ್ನು ಇಬ್ಬರು ನಾಯಕರು ಒಳಗೊಳಗೆ ಮುನಿಸು ಇಟ್ಟುಕೊಂಡೇ ಅಧಿಕಾರ ಅನುಭವಿಸುತ್ತಿದ್ದಾರೆ ಎನ್ನುವುದಂತೂ ಸತ್ಯ. ಸಿಎಂ ಡಿಸಿಎಂಗೆ ದೆಹಲಿಗೆ ಬನ್ನಿ ಎಂದು ರಾಗ ಆಹ್ವಾನ. ಏಕಕಾಲಕ್ಕೆ ಇಬ್ಬರನ್ನೂ ಎದುರುಗೊಂಡ ರಾಹುಲ್ ಗಾಂಧಿ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯಲ್ಲಿರುವ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಬನ್ನಿ ಎಂದು ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಸಲಹೆ ನೀಡಿದ್ದಾರೆ. ಏಕಕಾಲಕ್ಕೆ ಉಭಯ ನಾಯಕರನ್ನ ಎದುರುಗೊಂಡ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಜೊತೆ ಮಾತನಾಡುತ್ತಲೇ ಶಿವಕುಮಾರ್ ಅವರಿಂದ ತುಸು ದೂರ ಕರೆದುಕೊಂಡು ಹೋಗಿ ಕೆಲ ಕ್ಷಣ ಮಾತನಾಡಿದ್ರು. ಆ ಬಳಿಕ ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಅವರೊಂದಿಗೂ ಕೆಲ ಕ್ಷಣ ಮಾತನಾಡಿದ್ರು. ಸೌಜನ್ಯದ ಭೇಟಿಯ ವೇಳೆ ದೆಹಲಿಗೆ ಬನ್ನಿ ಚರ್ಚಿಸೋಣ ಎಂದು ರಾಹುಲ್ ಇಬ್ಬರು ನಾಯಕರಿಗೆ ಹೇಳಿದ್ದಾಗಿ ತಿಳಿದು ಬಂದಿದೆ. ಆ ದಿನ ಮಧ್ಯಾಹ್ನ ಒಂದೇ ವಿಮಾನದಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಬಂದಿಳಿದಿದ್ರು. ರಾಹುಲ್ ಭೇಟಿಯ ಬಳಿಕ ಸಿದ್ದರಾಮಯ್ಯ ತಮ್ಮ ನಿವಾಸಕ್ಕೆ ತೆರಳಿದ್ರೆ ಶಿವಕುಮಾರ್ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡೆದ್ರು. ಸಂಜೆ ರಾಹುಲ್ ಅವರನ್ನ ಬೀಳ್ಕೊಟ್ಟ ನಂತರ ಒಂದೇ ವಿಮಾನದಲ್ಲಿ ಇಬ್ಬರು ಬೆಂಗಳೂರಿಗೆ ವಾಪಸ್ಸಾದ್ರು. ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಇಬ್ಬರನ್ನು ಕೂಡ ಕರೆದು ಮಾತನಾಡಿಸಿದ್ದು ಇಲ್ಲೇನೋ ಇನ್ನೂ ಸರಿ ಹೋಗದೆ ಹಾಗೆಯೇ ಉಳಿದಿದೆ ಎನ್ನುವುದನ್ನ ಸ್ಪಷ್ಟಗೊಳಿಸುತ್ತಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಪ್ರಸಕ್ತ ಗೊಂದಲಕ್ಕೆ ಉಭಯ ನಾಯಕರ ಹೇಳಿಕೆಗಳೇ ಕಾರಣ. ಇಬ್ಬರ ಭಿನ್ನಮತದಿಂದ ರಾಜ್ಯ ರಾಜಕೀಯದಲ್ಲಿ ಅಸ್ಥಿರತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಗೊಂದಲ ಸೃಷ್ಟಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರೋಧಾಭಾಸ ಹೇಳಿಕೆಗಳೇ ಕಾರಣ. ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಗೊಂದಲಗಳೇನೇ ಇರಲಿ, ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಉಂಟಾಗಿರುವ ಗೊಂದಲ ಆಡಳಿತದ ಮೇಲೆ ನಿರಂತರವಾಗಿ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತಿರುವುದಂತೂ ಅಕ್ಷರಶಃ ಸತ್ಯ. ತ್ವರಿತವಾಗಿ ವಿಲೇವಾರಿ ಆಗಬೇಕಿದ್ದ ಕಡತಗಳು ಈ ಇಬ್ಬರ ಆಂತರಿಕ ಭಿನ್ನಮತದಿಂದ ನೆನೆಗುದಿಗೆ ಬೀಳುತ್ತಿವೆ. ರಾಜಕೀಯ ಭಿನ್ನಮತದ ಗೊಂದಲ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಬದಲಾವಣೆ ಇದೆಯೋ ಇಲ್ವೋ ಅಥವಾ ಮುಂದೂಡಲಾಗಿದೆಯೋ ಎನ್ನುವುದನ್ನ ಹೇಳುವ ಜವಾಬ್ದಾರಿ ಸ್ಥಾನದಲ್ಲಿರುವ ಹೈಕಮಾಂಡ್ ಕೈಕಟ್ ಬಾಯ್ಮುಚ್ಚು ಎನ್ನುವ ಧೋರಣೆಯಲ್ಲಿರುವುದಂತೂ ನಿಜಕ್ಕೂ ಪ್ರಜಾಪ್ರಭುತ್ವದ ದುರಂತಗಳಲ್ಲೊಂದು. ಒಟ್ಟಿನಲ್ಲಿ ಈ ಇಬ್ಬರು ನಾಯಕರ ಭಿನ್ನಮತದ ಕಾರಣಗಳಿಂದಾಗಿ ರಾಜ್ಯ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗದಿರುವಂತೆ ಕಾಯ್ದುಕೊಳ್ಳುವ ಹೊಣೆಗಾರಿಕೆ ಹೈಕಮಾಂಡ್ಗೆ ಇದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.